ಯಾಕೆ ಬ್ಲ್ಯಾಕ್ ಮೇಲ್ ಮಾಡಿ ಒಳಗೆ ಹೋಗೋ ಸಂಬಂಧ ನೀವು ಮಾಡ್ತಾ ಇದ್ದೀರಿ ಅಂತ ಎಂ ಬಿ ಪಾಟೀಲ್ ಹೇಳಿದ್ರು. ನೋಡ್ರಿ, ಎಂ ಬಿ ಪಾಟೀಲ್ರು ಏನು ಹೇಳ್ಯಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡು ಸಂಸ್ಕೃತಿ ನಂದು ಅಲ್ಲ. ನಾ ಬ್ಲ್ಯಾಕ್ ಮೇಲ್ ಮಾಡ್ಕೊತಿದ್ರು ನಾ ಮಂತ್ರಿ ಆಗ್ತಿದ್ದೆಲ್ಲ. ಬ್ಲ್ಯಾಕ್ ಮೇಲ್ ಮಾಡೋದು ಏನು ಭಾಳ ದೊಡ್ಡದಲ್ಲ. ಯಡಿಯೂರಪ್ಪನ ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣ ನನ್ನ ಕೈಯಾಗಿದ್ದು, ಅವಾಗ ನಾ ಮಾಡಲಿಲ್ಲ ಪಕ್ಷದ ದೃಷ್ಟಿಯಿಂದ. ಹೈಕಮಾಂಡದವ್ರಿಗೆ ಗಮನಕ್ಕೆ ತೊಗೊಂಡು ಬರೋ ಪ್ರಯತ್ನ ಮಾಡಿದೆ, ಕೇಳಿಲ್ಲ. ಉಲ್ಟಾ ಭ್ರಷ್ಟನ ಇಟ್ಕೊಂಡು ನಾನು ಒಚ್ಚಾಟನೆ ಮಾಡಿದ್ರು ಅವರು. ಈ ಹೊಸ ಪಕ್ಷ ಕಟ್ತಾ ಇದ್ರಿ, ಕಟ್ಟಿದ ಶುಭಾಶಯಗಳು, ನಾನು ಅವ್ರ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್. ಸಹಕಾರ ಎಂ ಬಿ ಪಾಲ್ರದ್ದು ಹೆಂಗೆ ಕೊಡ್ಲಾಕ್ ಬರ್ತೈತಿ? ಸುಮ್ಮನೆ ಅವ್ರಿಗೆ ಪಾಪ ಎಂ ಬಿ ಪಾಲ್ರಿಗೆ ಏನು ಲೆಕ್ಕಾಚಾರ ಅಂದ್ರೆ ಕಾಂಗ್ರೆಸ್ಸಿನ ಒಟ್ಟು ಲೆಕ್ಕಾಚಾರ ಏನೈತಿ, ಯತ್ನಾಳ್ ಪಕ್ಷ ಕಟ್ಟಿದ್ರೆ ಹಿಂದೂಗಳ ಓಟು ಡಿವೈಡ್ ಆಗ್ತಾವು, ಮತ್ತು ಸಾಬರು ಓಟ್ ಮ್ಯಾಗ ಮತ್ತು ಸರ್ಕಾರ ಮಾಡಿ ಸಾಬರು ಉದ್ಧಾರವೇ ಎಂ ಬಿ ಪಾಲ್ರ ಸರ್ಕಾರದ ಉದ್ದೇಶ ಅಂತ ಹೇಳೋರು. ನೀನೇ ನೋಡಿರಲ್ಲ, ಅವ್ರು ಸಾಬರೆಲ್ಲ ಕೂಡಿ 10,000 ಕೋಟಿ ರೂಪಾಯಿ ಕೊಡ್ಬೇಕು ಪ್ರತಿ ವರ್ಷ. ಮತಾಂತರ ಕಾಯ್ದೆಯನ್ನು ವಾಪಸ್ ತಗೋಬೇಕು, ಅಲ್ಲಿದಿಂದ ಮೀಸಲಾತಿ ಕೊಡಬೇಕು ಮುಸಲ್ಮಾನರಿಗೆ, ಇವೆಲ್ಲ ಬೇಡಿಕೆ ಇಟ್ಟಾರಲ್ಲ. ನಾಳೆ ನಾ ಪಕ್ಷ ಮಾಡಿದ್ರೆ ಹಿಂದೂಗಳ ಓಟ್ ಡಿವೈಡ್ ಆಗ್ತಾವೆ ಮತ್ತು ಕಾಂಗ್ರೆಸ್ ಅನುಕೂಲ ಆಗ್ತದೆ. ಅದಕ್ಕೆ ಕೆಲವೊಂದು ಬಿ ಜೆ ಪಿ ವಿಜಯೇಂದ್ರನ ಚೀಲಗಳು ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಂತ ಈಗ ಬಬ್ಬೆ ಹಾಕ್ಲಕತ್ತಾರೆ. ನನ್ನ ಉದ್ದೇಶ ಇಡೀ ಕರ್ನಾಟಕದ ಹಿಂದೂಗಳು ಒಂದಾಗಬೇಕಾದ್ರೆ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು, ಬಿ ಜೆ ಪಿಯಲ್ಲಿ ಇರೋ ಹಿಂದೂಗಳು, ಜೆ ಡಿ ಎಸ್ನಲ್ಲಿರೋ ಹಿಂದೂಗಳು ಎಲ್ಲರೂ ಒಂದು ಕಡೆಯಾಗಿ ಹಂಗೆ ವಿಜಯ ಟಿ ವಿ ಕೆ ಆಗೈತಲ್ಲ, ಹಂಗೆ ಒಟ್ಟು ಹಿಂದೂಗಳು ಒಂದು ಆದ್ವಿ ಅಂದ್ರೆ ಕಾಂಗ್ರೆಸ್ಸು ಬರೋದಿಲ್ಲ, ಬಿ ಜೆ ಪಿನೂ ಬರೋದಿಲ್ಲ, ಜೆ ಡಿ ಎಸ್ಸು ಬರೋದಿಲ್ಲ. ಯಾವ್ದು ಬರ್ತದೆ? ನಮ್ಮ ಪಾರ್ಟಿ ಬರ್ತದೆ, 130 ಬರ್ತದೆ. ಅದಕ್ಕೆ ಆ ಹಿಂದೂಗಳನ್ನು ಒಕ್ಕಟ್ಟು ಮಾಡುವಂಥ ಕೆಲಸನ ಮಾಡ್ಲಕತ್ತೀನಿ. ಆ ಹಿಂದೂಗಳು ಒಂದಾಗೋದ್ರ ಸಲುವಾಗಿ ಎಲ್ಲರ ಜಿಲ್ಲೆಗಳಿಗೆ ಈಗ ಬಸ್ ತೊಗೊಂಡಿನಿ. ನನ್ನ ಎಲ್ಲ ಕಾರ್ಯ ಚಟುವಟಿಕೆ ಈಗ ಏನು ಹೇಳಿದಂಥ ಕೋಲಾರ ಜಿಲ್ಲೆಯಲ್ಲಿ ಏನು ಗಣಪತಿ ಅದಾನ, ಆ ಗಣೇಶ ದೇವಾಲಯಕ್ಕೆ ಹೋಗಿ ನಾ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿ, ಬಲಗೈದಿಂದ ಗಣಪತಿಯ ಕೈಯಲ್ಲಿರುವಂಥ ಕರಿಕೆ ಬಿದ್ದದ ಬಲಗೈದಿಂದ, ನೀ ಮಾಡಪ್ಪ ಮಗನೇ, ನಾ ಅದೇನು ಎಲ್ಲ ವಿಘ್ನಗಳನ್ನು ದೂರ ಮಾಡ್ತೀನಿ ಅಂತ ಗಣೇಶ. ಯಾವ ಗಣೇಶಪ್ಪ? ಕುರುಡುಮಲೆ ಗಣೇಶ. ಅಲ್ಲಿ ಹೋಗಿ ಆಶೀರ್ವಾದ ತೊಗೊಂಡಿನಿ, ಹನುಮಂತನ ಆಶೀರ್ವಾದ ತೊಗೊಂಡಿನಿ. ಅದು ಪಕ್ಕದ ಊರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಎಲ್ಲರದ್ದು ಆಶೀರ್ವಾದ ತೊಗೊಂಡು ಬಂದೀನಿ ನಾ. ಎಲ್ಲ ಫಲಪ್ರದ ಐತಿ. ಪಕ್ಷ ಇಲ್ಲ, ಈಗ ಅಭಿಪ್ರಾಯ ತಗೋಬೇಕಲ್ಲ, ಎಲ್ಲ ಹಿಂದೂಗಳು ಒಂದಾಗಬೇಕು. ಬೇಡ ಬಿ ಜೆ ಪಿ ಒಳಗಿರೋವಂಥವ್ರು ಕಾಂಗ್ರೆಸ್ ಜೋಡಿ ಅಡ್ಜಸ್ಟ್ಮೆಂಟ್ ಅದಾರ. ವಿಜಯೇಂದ್ರ ನೇತೃತ್ವದಾಗ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗುವುದಿಲ್ಲ. ಯಾಕಂದ್ರೆ ಅವ್ನು ಬಾಯಿನೇ ತೆರೀದಿಲ್ಲಲ್ಲ. ಕೆ ಜಿ ಹಳ್ಳಿ, ಡಿ ಜಿ ಹಳ್ಳಿಯಾಗ, ಹುಬ್ಬಳ್ಳಿ ಇದಾಗ ಏನೂ ಆ್ಯಕ್ಷನ್ ಮಾಡಲಿಲ್ಲಲ್ಲ. ಹೀಗಾಗಿ ನೋಡಿ, ಜಮೀರ್ ಅಹಮದ್ ಖಾನ್ 2,346 ಕೋಟಿ ರೂಪಾಯಿ ಜಿ ಎಸ್ ಟಿದು ಹೊರಗೆ ಬಿದ್ದೈತಿ. ಏನಾರ ಪ್ರತಿಕ್ರಿಯೆ ಐತೆ ಬಿ ಜೆ ಪಿ ಅಧ್ಯಕ್ಷನ ವಿಜಯೇಂದ್ರನ? ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ವಿಜಯೇಂದ್ರ ಮೆಟ್ರೋ ಸ್ಟೇಷನ್ವರೆಗೆ ಏನು ನಡ್ಕೋತ ಬಂದು ಏನು ಸೈಕಲ್ ಮ್ಯಾಗ ಬಂದಪ್ಪ? ಇದನ್ನ ಯಾವ ಟಿ ವಿಯವರು ಬರೀದಿಲ್ಲ. ರಾಜ್ಯ ಕಂಡಂಥ ಶ್ರೇಷ್ಠ ನಾಯಕ ವಿಜಯೇಂದ್ರ ಅಂತ ಹೊಡಿತಾರ. ಮೆಟ್ರೋಕ್ಕೆ ಹೆಂಗೆ ಬಂದ? ಎಲ್ಲ ವಿಡಿಯೋಗಳನ್ನ ಎಲ್ಲಿದಿಂದ? ಮೆಟ್ರೋ ಸ್ಟೇಷನ್ನಿಂದ. ಆ ಮನೆಯಿಂದ ಬಂದಿದ್ದು ಯಾಕೆ ವಿಡಿಯೋಕರಣ ಆಗಲಿಲ್ಲ? ಮುಂದೆ ಇಳಿದ ಮ್ಯಾಗ ಟಿಕೆಟ್ ಸ್ವಂತ ತೊಗೊಂಡ. ಮೊಬೈಲ್ದಾಗ ಟಿಕೆಟ್ ಸಿಗ್ತೈತೆ ರೀ, ಇವೆಲ್ಲ ನಾಟಕ ಯಾಕೆ ಮಾಡಬೇಕು? ಆನ್ಲೈನ್ದಾಗ ನೀವೇನು ಮೆಟ್ರೋಕ್ಕೆ ನೀವೇನು ಹೋಗಲ್ಲ, ಪಾಳೆ ಹಚ್ಚಿ ನೆತ್ತು ನಾಟಕ ಹೊಡೆದ್ರೆ ಏನೋ ಹೋಗಲ್ಲ. ನೇರವಾಗಿ ಟಿಕೆಟ್ ತೊಗೊಂಡ್ಮ್ಯಾಗ ಒಳಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಒಳಗೆ ಹೋದ್ಮ್ಯಾಗ ಎಲ್ಲ ಫೈಲ್ಗಳು ಅಧ್ಯಯನ. ಇಳಿದು ಹೋಗೋದು, ಮುಂದೆ ಇಳಿದು ಹೆಂಗೆ ಹೋದಪ್ಪ? ನಡ್ಕೋತ ಹೋದ. ಅಲ್ಲಿ ಪೆಟ್ರೋಲ್ ಕಾರ್ ಬಂದಿರಲಿಲ್ಲ. ನಾ ದೇಶದ ಪ್ರಧಾನಮಂತ್ರಿಗೂ ವಿನಂತಿ ಮಾಡ್ಕೋತೀನಿ, ನಿಮ್ಮ ಸುರಕ್ಷತೆ ಭಾಳ ಅವಶ್ಯ ಇದೆ. ನಿಮ್ಮ ಸೆಕ್ಯೂರಿಟಿ ಏನಿದೆಯಲ್ಲ, ಈ ದೇಶಕ್ಕೆ ನೀವು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಬೇಕಾಗಿದೆ. ಯಾಕಂದ್ರೆ ಭಾರತ ಇವತ್ತು ನಿಮ್ಮ ನೇತೃತ್ವದಲ್ಲಿ ಭಾಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದಕ್ಕೆ ನೀವು ನಮ್ಮ ದೇಶದ ಜನರಿಗೆ ಕಡೆ ಕೊಡ್ರಿ, ಅದು ನಿಮ್ಮ ಸೆಕ್ಯೂರಿಟಿ ಕಡಿಮೆ ಮಾಡ್ಕೋಬೇಡ್ರಿ. ಈಗ ಯೋಗಿ ಆದಿತ್ಯನಾಥ್ ಟಾರ್ಗೆಟ್ನಾಗ ಅದಾರ, ಅಮಿತ್ ಶಾ ಅವರು ಟಾರ್ಗೆಟ್ನಾಗ ಅದಾರ, ನಮ್ಮ ಪ್ರಧಾನಮಂತ್ರಿಗಳು ಈ ಭಯೋತ್ಪಾದಕ ಟಾರ್ಗೆಟ್ನಾಗ ಅದಾರ. ಸೆಕ್ಯೂರಿಟಿ ಯಾವುದೂ ಲ್ಯಾಪ್ಸ್ ಮಾಡ್ಕೋಬೇಡ್ರಿ. ನಿಮ್ಮ ಜೀವ ನಮ್ಮ ಸಲುವಾಗಬೇಕಾಗಿದೆ, ಭಾರತೀಯರಿಗಾಗಿ ನರೇಂದ್ರ ಮೋದಿಯವ್ರು ಬೇಕಾಗಿದೆ. ಅದಕ್ಕೆ ನಿಮ್ಮ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊರಿ. ಇನ್ನು ನಮಗೆ ಹೇಳ್ರಿ, ಇನ್ನು ಕಡಿಮೆ ಮಾಡಿರಪ್ಪ, ಇದು ಮಾಡಿರಿ, ನಾವು ಮಾಡ್ತೀವಿ. ಅದು ನಿಮ್ಮನ್ನು ಕಳ್ಕೊಳಕ್ಕೆ ನಾ ತಯಾರಿಲ್ಲ. ಇಲ್ಕಂದ್ರೆ ನೀವು ಹಂಗೆ ಮಾಡೋದ್ರಿಂದ ಇವ್ರು ನಾಟಕ ಚಲೋ ಮಾಡ್ತಾರೆ. ಮೆಟ್ರೋದಲ್ಲಿ ಪ್ರಯಾಣ ಇವತ್ತು ಎದ್ರಾಗ ಹೋಗ್ಯಾನ್ರಿ, ಇವತ್ತಿನ ಬರಬೇಕಲ್ಲ, ಫೋಟೋ ಬರಬೇಕೇ ಇಲ್ಲ?
ಬರೇ ಮೆಟ್ರೋದಲ್ಲಿ ಹೋದ್ರ ನೀನು ಹೊಡೆದ್ರಿ ಈ ತಳಗೆ ಕಮೆಂಟ್ಸನ್ನು ನೋಡ್ಬೇಕಲ್ಲ ನೀವು. ಅಲ್ಲಿ ಕೂತವ್ರು ಹೆಡ್ಗಳು, ನಿಮ್ಮ ಹೆಡ್ಗಳು ಏನು ಅದಾರಲ್ಲ ಅವ್ರು ತಳಗೆ ನೋಡ್ಬೇಕು. ಅರೆ ವಾ ನಾಟಕ ಕಂಪ್ನಿ ತಳಗೆ ದಿನ ಮಾಡೋ ತಿಮ್ಮಣ್ಣ ಇವತ್ತು ಯಾಕೆ ಮಾಡಿ ವಿಜಯಪ್ಪ ಅಂತ ಕೇಳ್ತಾರೆ. ನೀ ರಗಡಿ ಹೀಗೆ ಲೂಟಿ ಮಾಡಿ ಅಂತ ಕೇಳ್ತಾರೆ. ಅಂಥವ್ರ ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ವಿ. ಎಲ್ಲ ಹಿಂದೂಗಳನ್ನ ತೊಗೊಂಡು ಇವತ್ತು ಎಂ ಬಿ ಪಾಟೀಲ್ರು ಏನು ಆಶಯ ವ್ಯಕ್ತಪಡಿಸಿದ್ದಾರೆ. ಅವ್ರ ಆಶಯ ಅಂತ 2028ಕ್ಕೆ ನಾನು ರಾಜ್ಯಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ತೀನಿ. ನಾನು ಎದುರಿಗೆ ಪಾಪ ವಿರೋಧ ಪಕ್ಷದ ನಾಯಕರಾಗಿ ಶ್ರೀ ಎಂ ಬಿ ಪಾಟೀಲ್ ಇರ್ತಾರೆ ಭಾಳ ನೋವಿನಿಂದ ಹೇಳ್ತೀನಿ. ನಾಡಿ ಹಿಜಾಬ್ ನೋಡಿ ಹಿಂಗಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಒಳಗೆ ಹೋಗೋ ಸಂಬಂಧ ನೀವು ಮಾಡ್ತಾ ಇದ್ರಿ ಅಂತ ಹೇಳಿ ನೋಡ್ರಿ. ಎಂ ಬಿ ಪಾಟೀಲ್ರು ಏನು ಹೇಳ್ಯಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡು ಸಂಸ್ಕೃತಿ ನಂದಲ್ಲ. ನಾ ಬ್ಲ್ಯಾಕ್ ಮೇಲ್ ಮಾಡ್ಕೊತಿದ್ರು ನಾ ಮಂತ್ರಿ ಆಗ್ತಿದ್ದೆಲ್ಲ. ಬ್ಲ್ಯಾಕ್ ಮೇಲ್ ಮಾಡೋದು ಏನು ಭಾಳ ದೊಡ್ಡದಲ್ಲ. ಯಡಿಯೂರಪ್ಪನ ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣ ನನ್ನ ಕೈಯಾಗಿದ್ದು. ಅವಾಗ ನಾ ಮಾಡಲಿಲ್ಲ ಪಕ್ಷದ ದೃಷ್ಟಿಯಿಂದ. ಹೈಕಮಾಂಡದವ್ರಿಗೆ ಗಮನಕ್ಕೆ ತೊಗೊಂಡು ಬರೋ ಪ್ರಯತ್ನ ಮಾಡಿದೆ, ಕೇಳಿಲ್ಲ. ಉಲ್ಟಾ ಭ್ರಷ್ಟನ ಇಟ್ಕೊಂಡು ನಾನು ಒಚ್ಚಾಟನೆ ಮಾಡಿದ್ರು ಅವರು. ಈಗ ಹೊಸ ಪಕ್ಷ ಕಟ್ತಾ ಇದ್ರಿ, ಕಟ್ಟಿದ ಶುಭಾಶಯಗಳು, ನಾನು ಅವ್ರ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್. ಸಹಕಾರ ಎಂ ಬಿ ಪಾಟೀಲ್ರದ್ದು ಹೆಂಗೆ ಕೊಡ್ಲಕ್ಕೆ ಬರ್ತೈತಿ? ಸುಮ್ಮನೆ ಅವ್ರಿಗೆ ಪಾಪ ಎಂ ಬಿ ಪಾಟೀಲ್ರಿಗೆ ಏನು ಲೆಕ್ಕಾಚಾರ ಅಂದ್ರೆ ಕಾಂಗ್ರೆಸ್ಸಿನ ಒಟ್ಟು ಲೆಕ್ಕಾಚಾರ ಏನೈತಿ, ಯತ್ನಾಳ್ ಪಕ್ಷ ಕಟ್ಟಿದ್ರೆ ಹಿಂದೂಗಳ ಓಟು ಡಿವೈಡ್ ಆಗ್ತಾವು. ಮತ್ತು ಸಾಬರು ಓಟ್ ಮ್ಯಾಗ ಮತ್ತು ಸರ್ಕಾರ ಮಾಡಿ ಸಾಬರು ಉದ್ಧಾರವೇ ಎಂ ಬಿ ಪಾಟೀಲ್ ಸರ್ಕಾರದ ಉದ್ದೇಶ ಅಂತ ಹೇಳೋರು. ನೀನೇ ನೋಡಿರಲ್ಲ, ಅವ್ರು ಸಾಬರೆಲ್ಲ ಕೂಡಿ 10,000 ಕೋಟಿ ರೂಪಾಯಿ ಕೊಡ್ಬೇಕು ಪ್ರತಿ ವರ್ಷ. ಮತಾಂತರ ಕಾಯ್ದೆಯನ್ನು ವಾಪಸ್ ತಗೋಬೇಕು. ಅಲ್ಲಿದಿಂದ ಮೀಸಲಾತಿ ಕೊಡಬೇಕು ಮುಸಲ್ಮಾನರಿಗೆ. ಇವೆಲ್ಲ ಬೇಡಿಕೆ ಇಟ್ಟಾರಲ್ಲ. ನಾಳೆ ನಾ ಪಕ್ಷ ಮಾಡಿದ್ರೆ ಹಿಂದೂಗಳ ಓಟ್ ಡಿವೈಡ್ ಆಗ್ತಾವೆ ಮತ್ತು ಕಾಂಗ್ರೆಸ್ ಅನುಕೂಲ ಆಗ್ತದೆ. ಅದಕ್ಕೆ ಕೆಲವೊಂದು BJP ವಿಜಯೇಂದ್ರನ ಚೀಲಗಳು ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಂತ ಈಗ ಬಬ್ಬೆ ಹಾಕ್ಲಕತ್ತಾರೆ. ನನ್ನ ಉದ್ದೇಶ ಇಡೀ ಕರ್ನಾಟಕದ ಹಿಂದೂಗಳು ಒಂದಾಗಬೇಕಾದ್ರೆ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು, BJPಯಲ್ಲಿ ಇರೋ ಹಿಂದೂಗಳು, JDSನಲ್ಲಿರೋ ಹಿಂದೂಗಳು ಎಲ್ಲರೂ ಒಂದು ಕಡೆಯಾಗಿ ಹಂಗೆ ವಿಜಯ TVK ಆಗೈತಲ್ಲ, ಹಂಗೆ ಒಟ್ಟು ಹಿಂದೂಗಳು ಒಂದು ಆದ್ವಿ ಅಂದ್ರೆ ಕಾಂಗ್ರೆಸ್ಸು ಬರೋದಿಲ್ಲ, BJPನೂ ಬರೋದಿಲ್ಲ, JDS ಬರೋದಿಲ್ಲ. ಯಾವ್ದು ಬರ್ತದೆ? ನಮ್ಮ ಪಾರ್ಟಿ ಬರ್ತದೆ. 130 ಬರ್ತದೆ. ಅದಕ್ಕೆ ಆ ಹಿಂದೂಗಳನ್ನು ಒಕ್ಕಟ್ಟು ಮಾಡುವಂಥ ಕೆಲಸನ ಮಾಡ್ಲಕತ್ತೀನಿ. ಆ ಹಿಂದೂಗಳು ಒಂದಾಗೋದ್ರ ಸಲುವಾಗಿ ಎಲ್ಲರ ಜಿಲ್ಲೆಗಳಿಗೆ ಈಗ ಬಸ್ ತೊಗೊಂಡಿನಿ. ನನ್ನ ಎಲ್ಲ ಕಾರ್ಯ ಚಟುವಟಿಕೆ ಈಗ ಏನು ಹೇಳ್ದಂಥ ಕೋಲಾರ ಜಿಲ್ಲೆಯಲ್ಲಿ ಏನು ಗಣಪತಿ ಅದಾನ, ಆ ಗಣೇಶ ದೇವಾಲಯಕ್ಕೆ ಹೋಗಿ ನಾ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿ ಬಲಗೈದಿಂದ ಗಣಪತಿಯ ಕೈಯಲ್ಲಿರುವಂಥ ಕರಿಕೆ ಬಿದ್ದದ ಬಲಗೈದಿಂದ. ನೀ ಮಾಡಪ್ಪ ಮಗನೇ, ನಾ ಅದೇನು ಎಲ್ಲ ವಿಘ್ನಗಳನ್ನು ದೂರ ಮಾಡ್ತೀನಿ ಅಂತ ಗಣೇಶ. ಯಾವ ಗಣೇಶಪ್ಪ? ಕುರುಡುಮಲೆ ಗಣೇಶ. ಅಲ್ಲಿ ಹೋಗಿ ಆಶೀರ್ವಾದ ತೊಗೊಂಡಿನಿ, ಹನುಮಂತನ ಆಶೀರ್ವಾದ ತೊಗೊಂಡಿನಿ. ಅದು ಪಕ್ಕದ ಊರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಎಲ್ಲರದ್ದು ಆಶೀರ್ವಾದ ತೊಗೊಂಡು ಬಂದೀನಿ ನಾ. ಎಲ್ಲ ಫಲಪ್ರದ ಐತಿ. ಪಕ್ಷ ಇಲ್ಲ, ಈಗ ಅಭಿಪ್ರಾಯ ತಗೋಬೇಕಲ್ಲ. ಎಲ್ಲ ಹಿಂದೂಗಳು ಒಂದಾಗಬೇಕು. ಬೇಡ BJP ಒಳಗಿರೋ ಅಂಥವ್ರು ಕಾಂಗ್ರೆಸ್ ಜೋಡಿ ಅಡ್ಜಸ್ಟ್ಮೆಂಟ್ ಅದಾರ. ವಿಜೇಂದ್ರ ನೇತೃತ್ವದಾಗ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗುವುದಿಲ್ಲ. ಯಾಕಂದ್ರೆ ಅವ್ನು ಬಾಯಿನೇ ತೆರೀದಿಲ್ಲಲ್ಲ. KG ಹಳ್ಳಿ, DG ಹಳ್ಳಿಯಾಗ, ಹುಬ್ಬಳ್ಳಿ ಇದಾದಾಗ ಏನೂ ಆ್ಯಕ್ಷನ್ ಮಾಡಲಿಲ್ಲಲ್ಲ. ಹೀಗಾಗಿ ನೋಡಿ, ಜಮೀರ್ ಅಹಮದ್ ಖಾನ್ 2,346 ಕೋಟಿ ರೂಪಾಯಿ GST ಹೊರಗೆ ಬಿದ್ದೈತಿ. ಏನಾರು ಪ್ರತಿಕ್ರಿಯೆ ಐತೆ BJP ಅಧ್ಯಕ್ಷನ ವಿಜಯೇಂದ್ರನ? ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ವಿಜಯೇಂದ್ರ ಮೆಟ್ರೋ ಸ್ಟೇಷನ್ವರೆಗೆ ಏನು ನಡ್ಕೋತ ಬಂದು ಏನು ಸೈಕಲ್ ಮ್ಯಾಗ ಬಂದಪ್ಪ? ಇದನ್ನ ಆ TVಯವರು ಬರೀದಿಲ್ಲ. ರಾಜ್ಯ ಕಂಡಂಥ ಶ್ರೇಷ್ಠ ನಾಯಕ ವಿಜಯೇಂದ್ರ ಅದು ಹೊಡಿತಾರ. ಮೆಟ್ರೋಕ್ಕೆ ಹೆಂಗೆ ಬಂದ? ಎಲ್ಲ ವಿಡಿಯೋಗಳನ್ನ ಎಲ್ಲಿದಿಂದ? ಮೆಟ್ರೋ ಸ್ಟೇಷನ್ನಿಂದ. ಆ ಮನೆಯಿಂದ ಬಂದಿದ್ದು ಯಾಕೆ ವಿಡಿಯೋಕರಣ ಆಗಲಿಲ್ಲ? ಮುಂದೆ ಇಳಿದ ಮ್ಯಾಗ ಟಿಕೆಟ್ ಸ್ವಂತ ತೊಗೊಂಡ. ಮೊಬೈಲ್ದಾಗ ಟಿಕೆಟ್ ಸಿಗ್ತೈತೆ ರೀ. ಇವೆಲ್ಲ ನಾಟಕ ಯಾಕೆ ಮಾಡಬೇಕು? ಆನ್ಲೈನ್ದಾಗ ನೀವೇನು ಮೆಟ್ರೋಕ್ಕೆ ನೀವೇನು ಹೋಗಿ ಅಲ್ಲಿ ಪಾಳೆ ಹಚ್ಚಿ ನಿತ್ತು ನಾಟಕ ಹೊಡಿದ್ರೆ ಏನೋ ಆಗೋದಿಲ್ಲ. ನೇರವಾಗಿ ಟಿಕೆಟ್ ತೊಗೊಂಡ್ಮ್ಯಾಗ ಒಳಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಒಳಗೆ ಹೋದ್ಮ್ಯಾಗ ಎಲ್ಲ ಫೈಲ್ಗಳು ಅಧ್ಯಯನ ಇಳಿದು ಹೋಗೋದು. ಮುಂದೆ ಇಳಿದು ಹೆಂಗೆ ಹೋದಪ್ಪ? ನಡ್ಕೋತ ಹೋದ. ಅಲ್ಲಿ ಪೆಟ್ರೋಲ್ ಕಾರ್ ಬಂದಿರಲಿಲ್ಲ. ನಾ ದೇಶದ ಪ್ರಧಾನಮಂತ್ರಿಗೂ ವಿನಂತಿ ಮಾಡ್ಕೋತೀನಿ, ನಿಮ್ಮ ಸುರಕ್ಷತೆ ಭಾಳ ಅವಶ್ಯ ಇದೆ. ನಿಮ್ಮ ಸೆಕ್ಯೂರಿಟಿ ಏನಿದೆಯಲ್ಲ,
ಈ ದೇಶಕ್ಕೆ ನೀವು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಬೇಕಾಗಿದೆ. ಯಾಕಂದ್ರೆ ಭಾರತ ಇವತ್ತು ನಿಮ್ಮ ನೇತೃತ್ವದಲ್ಲಿ ಭಾಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದಕ್ಕೆ ನೀವು ನಮ್ಮ ದೇಶದ ಜನರಿಗೆ ಕಡೆ ಕೊಡ್ರಿ, ಅದು ನಿಮ್ಮ ಸೆಕ್ಯೂರಿಟಿ ಕಡಿಮೆ ಮಾಡ್ಕೋಬೇಡ್ರಿ. ಈಗ ಯೋಗಿ ಆದಿತ್ಯನಾಥ್ರು ಟಾರ್ಗೆಟ್ನಾಗ ಅದಾರ, ಅಮಿತ್ ಶಾ ಅವರು ಟಾರ್ಗೆಟ್ನಾಗ ಅದಾರ, ನಮ್ಮ ಪ್ರಧಾನಮಂತ್ರಿಗಳು ಈ ಭಯೋತ್ಪಾದಕ ಟಾರ್ಗೆಟ್ನಾಗ ಅದಾರ. ಸೆಕ್ಯೂರಿಟಿ ಯಾವುದೂ ಲ್ಯಾಪ್ಸ್ ಮಾಡ್ಕೋಬೇಡ್ರಿ. ನಿಮ್ಮ ಜೀವ ನಮ್ಮ ಸಲ ಆಗಬೇಕಾಗಿದೆ, ಭಾರತೀಯರಿಗಾಗಿ ನರೇಂದ್ರ ಮೋದಿಯವ್ರು ಬೇಕಾಗಿದೆ. ಅದಕ್ಕೆ ನಿಮ್ಮ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊರಿ. ಇನ್ನು ನಮಗೆ ಹೇಳ್ರಿ, ಇನ್ನು ಕಡಿಮೆ ಮಾಡಿರಪ್ಪ, ಇದು ಮಾಡಿರಿ, ನಾವು ಮಾಡ್ತೀವಿ. ಅದು ನಿಮ್ಮನ್ನು ಕಳ್ಕೊಳಕ್ಕೆ ನಾ ತಯಾರಿಲ್ಲ. ಇಲ್ಕಂದ್ರೆ ನೀವು ಹಂಗೆ ಮಾಡೋದ್ರಿಂದ ಇವ್ರು ನಾಟಕ ಚಾಲು ಮಾಡ್ತಾರೆ. ಮೆಟ್ರೋದಲ್ಲಿ ಪ್ರಯಾಣ ಇವತ್ತು ಎದ್ರಾಗ ಹೋಗ್ಯಾನ್ರಿ, ಇವತ್ತಿನ ಬರಬೇಕಲ್ಲ ಫೋಟೋ, ಬರಬೇಕೇ ಇಲ್ಲ? ಬರೇ ಮೆಟ್ರೋದಲ್ಲಿ ಹೋದ್ರ ನೀನು ಹೊಡೆದ್ರಿ. ಈ ತಳಗೆ ಕಮೆಂಟ್ಸನ್ನು ನೋಡ್ಬೇಕಲ್ಲ ನೀವು. ಅಲ್ಲಿ ಕೂತೋರು ಹೆಡ್ಗಳು, ನಿಮ್ಮ ಹೆಡ್ಗಳು ಏನು ಅದಾರಲ್ಲ ಅವ್ರು ತಳಗೆ ನೋಡ್ಬೇಕು. ಅರೆ ವಾ, ನಾಟಕ ಕಂಪ್ನಿ ತಳಗೆ ದಿನ ಮಾಡೋ ತಿಮ್ಮಣ್ಣ ಇವತ್ತು ಯಾಕೆ ಮಾಡಿ ಈ ವಿಜಯಪ್ಪ ಅಂತ ಕೇಳ್ತಾರೆ. ಈ ರಗಡಿ ಹೀಗೆ ಲೂಟಿ ಮಾಡಿದ್ದು ಕೇಳ್ತಾರೆ. ಅಂಥವ್ರ ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಮಾಡ್ತಾಯಿದ್ವಿ. ಎಲ್ಲ ಹಿಂದೂಗಳನ್ನ ತೊಗೊಂಡು ಇವತ್ತು ಎಂ ಬಿ ಪಾಟೀಲ್ರು ಏನು ಆಶಯ ವ್ಯಕ್ತಪಡಿಸಿದ್ದಾರೆ. ಅವ್ರ ಆಶಯ ಅಂತ 2028ಕ್ಕೆ ನಾನು ರಾಜ್ಯಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ತೀನಿ. ನಾನು ಎದುರಿಗೆ ಪಾಪ ವಿರೋಧ ಪಕ್ಷದ ನಾಯಕರಾಗಿ ಶ್ರೀ ಎಂ ಬಿ ಪಾಟೀಲ್ ಇರ್ತಾರೆ, ಭಾಳ ನೋವಿನಿಂದ ಹೇಳ್ತೀನಿ. ನಾಡ್ರಿ ಅವರು ಕರೀತಾರೆ ಸರ್, ಹಿಜಾಬ್ ಹಿಜಾಬ್ ನೋಡಿ,